ಎಷ್ಟೋ ಸಾರಿ ಹೀಗಾಗತ್ತೆ ಅಲ್ವಾ? ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನೋ ಮಾತಾಡ್ಬಿಡ್ತೀವಿ. ಆಮೇಲೆ ಅಯ್ಯೋ, ಯಾಕಾದ್ರೂ ಹಾಗೆ ಹೇಳ್ದೆ ಆಯ್ತಾ ಪಶ್ಚಾತ್ತಾಪ ಪಡ್ತೀವಿ. ನಮ್ಗೆಲ್ಲ ಆಗಿರೋ ಅನುಭವನೇ ಇದು. ಸರಿ, ನಮ್ಮೊಳಗೆ ಏಳೋ ಈ ಭಾವನೆಗಳ ಬಿರುಗಾಳಿಯನ್ನ ಕಂಟ್ರೋಲ್ ಮಾಡೋದು ಹೇಗೆ? ಆ ಒಂದು ಅದ್ಭುತ ಕಲೆಯನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಯೋಚನೆ ಮಾಡಿ, ಒಂದೇ ಒಂದು ಕ್ಷಣದ ಕೋಪ ವರ್ಷಗಳ ಕಾಲ ಕಟ್ಟಿದ ಸಂಬಂಧವನ್ನೇ ಹೇಗೆ ಬುಡ್ದಾಕುತ್ತೆ. ನಮ್ಮ ಬಾಯಿಂದ ಬರೋ ಮಾತುಗಳು ಪ್ರೀತಿಸೋರ ಮನಸ್ಸಿಗೆ ಎಷ್ಟು ನೋವು ಕೊಡ್ಬೋದು ಅಲ್ವಾ? ಯಾಕೆ ಈ ಕೋಪದ ಪರಿಣಾಮಗಳು ಇಷ್ಟೊಂದು ವಿನಾಶಕಾರಿ? ಬನ್ನಿ, ಇದರ ಮೂಲ ಕಾರಣ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಚಾರ ಅರ್ಥ ಮಾಡ್ಕೋಬೇಕು. ನೋಡಿ, ಕೋಪ ನಮ್ಮ ಶತ್ರುವಲ್ಲ. ನಿಜವಾದ ಸಮಸ್ಯೆ ಇರೋದು ಆ ಕೋಪದ ಮೇಲಿನ ನಮ್ಮ ಹಿಡಿತ ತಪ್ಪೋದ್ರಲ್ಲಿ. ಸಿಂಪಲ್ ಉದಾಹರಣೆ ಅಂದ್ರೆ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ಸಿಟ್ಟು ಬರುತ್ತೆ. ಅದನ್ನ ಕಂಟ್ರೋಲ್ ಮಾಡಿದ್ರೆ ಆ ಇಡೀ ದಿನದ ನೆಮ್ಮದಿ ಉಳಿಯುತ್ತೆ ಅಲ್ವಾ? ಸೊ ಕೋಪವನ್ನು ಹತ್ತಿಕ್ಕೋದು ಬೇಕಾಗಿಲ್ಲ, ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕಲಿಯೋಣ. ಸರಿ, ಹಾಗಾದ್ರೆ ಇದರ ಹಿಂದಿರೋ ಸೈನ್ಸ್ ಏನು ಅಂತ ನೋಡೋಣ. ನಮಗೆ ಕೋಪ ಬಂದಾಗ ನಮ್ಮ ಮೆದುಳಿನಲ್ಲಿ ಒಂದು ಫೈಟ್ ಮೋಡ್ ಅನ್ನೋ ಸ್ವಿಚ್ ಆನ್ ಆಗುತ್ತೆ. ಹಾಗೆ ಆದಾಗ ನಮ್ಮ ದೇಹದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಎಕ್ಸಾಕ್ಟ್ ಆಗಿ ಏನೆಲ್ಲ ಆಗುತ್ತೆ. ಕೋಪ ಅಂದ್ರೆ ಏನು ಅಂತ ಸ್ವಲ್ಪ ಡೀಪ್ ಆಗಿ ನೋಡಿದ್ರೆ, ಇದು ಬೇಸಿಕ್ಲಿ ಒಂದು ನ್ಯಾಚುರಲ್ ರೆಸ್ಪಾನ್ಸ್. ನಮ್ಮನ್ನ ಅಪಾಯಗಳಿಂದ ಕಾಪಾಡೋಕೆ ನಮ್ಮ ದೇಹದಲ್ಲೇ ಇರೋ ಒಂದು ಸಿಸ್ಟಮ್. ಅದು ನಿಜವಾದ ಅಪಾಯನೇ ಆಗಿರ್ಬೋದು, ಅಥವಾ ನಾವೇ ಏನೋ ಕಲ್ಪನೆ ಮಾಡ್ಕೊಂಡಿರ್ಬೋದು. ಆದ್ರೆ ನಮ್ಮ ಬ್ರೇನ್ಗೆ ಎರಡೂ ಒಂದೇ ಥರ ಕಾಣುತ್ತೆ. ಆ ಫೈಟ್ ಮೋಡ್ ಒಮ್ಮೆ ಆನ್ ಆಯ್ತು ಅಂದ್ರೆ ಒಂದ್ರ ಹಿಂದೆ ಒಂದು ಚೈನ್ ರಿಯಾಕ್ಷನ್ ಶುರುವಾಗತ್ತೆ. ಮೊದ್ಲು ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ. ಆಗ ತರ್ಕಬದ್ಧವಾಗಿ ಯೋಚನೆ ಮಾಡೋ ಮೆದುಳಿನ ಭಾಗಕ್ಕೆ ಬ್ಲಡ್ ಫ್ಲೋ ಕಡಿಮೆ ಆಗಿ ನಮ್ಮ ಯೋಚನೆಗಳೆಲ್ಲ ಮಂಜಾದ ಹಾಗೆ ಆಗತ್ತೆ. ನೋಡಿ, ಆಗ್ಲೇ ನಾವು ಯೋಚನೆ ಮಾಡದೆ ಆವೇಗಕ್ಕೆ ಒಳಗಾಗಿ ಏನಾದ್ರೂ ಮಾಡ್ಬಿಡೋದು. ಹಾಗಾದ್ರೆ ಈ ಬಿರುಗಾಳಿಯನ್ನ ನಿಭಾಯಿಸೋಕೆ ಏನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಅದಕ್ಕಾಗಿಯೇ ಇಲ್ಲಿದೆ ಒಂದು ಸಿಂಪಲ್ ಆದ 5 ಹಂತದ ಪ್ಲಾನ್. ಇದನ್ನ ನಮ್ಮ ಎಮೋಷನಲ್ ಕಂಟ್ರೋಲ್ ಟೂಲ್ ಕಿಟ್ ಅಂತ ಅಂದ್ಕೊಳ್ಬೋದು. ಈ 5 ಸ್ಟೆಪ್ಸ್ ಕ್ಷಣಿಕ ಕೋಪದಿಂದ ನಮ್ಮನ್ನ ಕಾಪಾಡೋ ಪಂಚತಂತ್ರಗಳು ಇದ್ದಾಗೆ. ಮೊದಲನೇದು ಪಾಸ್ ಅಂಡ್ ಬ್ರೀದ್ ಅಂದ್ರೆ ವಿರಾಮ. ಎರಡನೇದು ಐಡೆಂಟಿಫೈ ದ ಟ್ರಿಗರ್ ಅಂದ್ರೆ ಕಾರಣ ಹುಡ್ಕೋದು. ಮೂರನೇದು ಚೇಂಜ್ ಯೋರ್ ಎನ್ವೈರನ್ಮೆಂಟ್ ಅಂದ್ರೆ ಪರಿಸರ ಬದಲಾಯಿಸೋದು. ನಾಲ್ಕನೇದು ಕಂಟ್ರೋಲ್ ಯೋರ್ ವರ್ಡ್ಸ್ ಮಾತಿನ ಮೇಲೆ ಹಿಡಿತ. ಮತ್ತೆ ಕೊನೆದು ಟ್ರೈನ್ ಯೋರ್ ಮೈಂಡ್ ಡೇಲಿ ಅಂದ್ರೆ ಮನಸ್ಸಿಗೆ ಟ್ರೈನಿಂಗ್ ಕೊಡೋದು. ಬನ್ನಿ ಒಂದೊಂದಾಗಿ ಇದರ ಪವರ್ ಏನು ಅಂತ ನೋಡೋಣ. ಮೊದಲನೇ ಸ್ಟೆಪ್, ಮತ್ತೆ ಇದು ತುಂಬಾನೇ ಮುಖ್ಯ. ಒಂದೇ ಒಂದು ನಂಬರ್ ನೆನ್ಪಿಟ್ಕೊಳ್ಳಿ, 90. ಕೋಪದ ಬೆಂಕಿ ಹೊತ್ಕೊಂಡಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಜಸ್ಟ್ 90 ಸೆಕೆಂಡ್ ಅಷ್ಟೇ, ಅಷ್ಟು ಟೈಮ್ ಕೊಡಿ. ಹೌದು, ಕೇವಲ 90 ಸೆಕೆಂಡುಗಳು. ಅಷ್ಟರಲ್ಲಿ ನಮ್ಮ ದೇಹದಲ್ಲಿ ಕೋಪದಿಂದ ಉಂಟಾದ ಕೆಮಿಕಲ್ ರಶ್ ಕಡಿಮೆಯಾಗಿ ಮೆದುಳು ಮತ್ತೆ ಸರಿಯಾಗಿ ಯೋಚನೆ ಮಾಡೋಕ್ ಶುರು ಮಾಡುತ್ತೆ. ಇದು ನಾವು ರಿಯಾಕ್ಟ್ ಮಾಡೋದಕ್ಕೂ ರೆಸ್ಪಾಂಡ್ ಮಾಡೋದಕ್ಕೂ ಇರೋ ವ್ಯತ್ಯಾಸವನ್ನ ನಿರ್ಧರಿಸೋ ಚಿಕ್ಕ ಆದ್ರೆ ಬಹಳ ಪವರ್ಫುಲ್ ಸಮಯ. ಸರಿ, ಈಗ ಎರಡನೇ ಸ್ಟೆಪ್ಗೆ ಬರೋಣ. ನೋಡಿ, ನಮ್ಮ ಕೋಪ ಇದೆಯಲ್ಲ, ಅದು ಒಂದು ಐಸ್ಬರ್ಗ್ ತರ. ನಮ್ಗೆ ಕಾಣಿಸೋದು ಬರೀ ಮೇಲಿನ ತುದಿ ಮಾತ್ರ. ಆದ್ರೆ ಅದರ ಹಿಂದಿನ ಅಸಲಿ ಕಾರಣ ಏನು? ಬನ್ನಿ, ಆ ಕೋಪದ ಮೂಲ ಎಲ್ಲಿದೆ ಅಂತ ಹುಡ್ಕೋಣ. ತುಂಬಾ ಸರಿ. ಏನಾಗುತ್ತೆ ಅಂದ್ರ, ನಮ್ಮ ಕೋಪದ ಆಳದಲ್ಲಿ ಬೇರೆನೇ ಕಾರಣಗಳಿರುತ್ತೆ. ಬಹುಶಃ ಅದು ಸ್ಟ್ರೆಸ್ ಇರಬಹುದು, ನಮ್ಮ ಅಹಂ ಇರಬಹುದು, ಅಥವಾ ಯಾವುದೋ ಒಂದು ಭಯ ಇರಬಹುದು. ಆ ಮೂಲ ಕಾರಣ ಯಾವುದು ಅಂತ ನಮಗೆ ಗೊತ್ತಾದ ಕ್ಷಣದಲ್ಲೇ ಕೋಪದ ಮೇಲಿನ ಹಿಡಿತ ಸಡಿಲಾಗೋಕೆ ಶುರುವಾಗತ್ತೆ. ಮೂರನೇ ಸ್ಟೆಪ್ ತುಂಬಾನೇ ಸಿಂಪಲ್, ಆದ್ರೆ ಅಷ್ಟೇ ಎಫೆಕ್ಟಿವ್. ಜಾಗ ಬದಲಾಯಿಸಿ. ಆ ಗೊಂದಲದ ವಾತಾವರಣದಿಂದ ಸ್ವಲ್ಪ ಹೊರಗೆ ಬನ್ನಿ, ಒಂದು ವಾಕ್ ಹೋಗಿ, ಅಥವಾ ಸುಮ್ನೆ ಒಂದು ಲೋಟ ನೀರು ಕುಡಿಯಿರಿ. ಇಷ್ಟು ಸಣ್ಣ ಬದಲಾವಣೆ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ, ಮನಸ್ಸನ್ನ ಶಾಂತ ಮಾಡುತ್ತೆ. 4ನೇ ಹಂತ, ಮಾತಿನ ಮೇಲೆ ಹಿಡಿತ. ಹೇಳ್ತಾರಲ್ವಾ, ಬಾಯಿಂದ ಬಂದ ಮಾತು ಬಾಣದಿಂದ ಬಿಟ್ಟ ಬಾಣ, ಎರಡನ್ನೂ ವಾಪಸ್ ತಗೊಳೋಕೆ ಆಗಲ್ಲ ಅಂತ. ಕೋಪದಲ್ಲಿ ಆಡೋ ಮಾತುಗಳು ಸಂಬಂಧಗಳಲ್ಲಿ ಶಾಶ್ವತವಾದ ಗಾಯ ಮಾಡ್ಬಿಡಬಹುದು. ನೆನಪಿಡಿ, ಕೆಲವು ಸಲ ಸುಮ್ಮನಿರುವುದೇ ಎಲ್ಲಕ್ಕಿಂತ ಪವರ್ಫುಲ್ ಉತ್ತರ. ಇನ್ನು ಕೊನೆಯದಾಗಿ 5ನೇ ಸ್ಟೆಪ್. ಇದು ಬರೀ ರಿಯಾಕ್ಷನ್ ಅಲ್ಲ, ಇದೊಂದು ರೀತಿಯ ಪ್ರಿಪ್ರೇಷನ್. ಪ್ರತಿದಿನ ಸ್ವಲ್ಪ ಧ್ಯಾನ ಮಾಡೋದು, ಎಕ್ಸಸೈಸ್ ಮಾಡೋದು, ಅಥವಾ ಜರ್ನಲ್ ಬರೆಯೋದು, ಇದೆಲ್ಲ ನಮ್ಮ ಮನಸ್ಸನ್ನ ಒಂದು ಎಮೋಷನಲ್ ಜಿಮ್ಗೆ ಕರ್ಕೊಂಡ್ಹೋಗಿ ಟ್ರೈನ್ ಮಾಡ್ದಾಗೆ. ನೋಡಿ, ಒಂದು ಸ್ಟ್ರಾಂಗ್ ಮೈಂಡ್ ಸುಲಭವಾಗಿ ಅಲುಗಾಡಲ್ಲ. ಈ 5 ಸ್ಟೆಪ್ಸ್ಗಳಿದೆಯಲ್ಲ, ಇವು ಕೇವಲ ಟಿಪ್ಸ್ ಅಲ್ಲ. ಇದು ನಮ್ಮೊಳಗಿನ ಆ ಬಿರುಗಾಳಿಯನ್ನ ಕಂಟ್ರೋಲ್ ಮಾಡಿ ಅದನ್ನೇ ನಮ್ಮ ಲೈಫ್ ಸ್ಟೈಲ್ನ ಒಂದು ಭಾಗ ಮಾಡ್ಕೊಳ್ಳೋ ದಾರಿ. ಅಸಲಿ ಶಕ್ತಿ ಅಂದ್ರೆ ಜೋರಾಗಿ ಕಿರ್ಚೋದ್ರಲ್ಲಿಲ್ಲ,
ಬದಲಿಗೆ ನಮ್ಮೊಳಗೆ ಎಲ್ಲವೂ ಸ್ಫೋಟ ಆಗೋ ಥರ ಅನ್ಸ್ದಾಗ್ಲೂ ಶಾಂತವಾಗಿರೋಕ್ಕಾಗತ್ತಲ್ಲ, ಅದೇ ನಿಜವಾದ ಧೈರ್ಯ, ಅದೇ ನಿಜವಾದ ಶಕ್ತಿ. ಹಾಗಾದ್ರೆ ಇದರಿಂದ ಸಿಗೋ ಅಂತಿಮ ಲಾಭ ಏನು? ನೋಡಿ, ನಾವು ನಮ್ಮ ಒಂದು ಭಾವನೆಯನ್ನ ಕಂಟ್ರೋಲ್ ಮಾಡೋಕೆ ಕಲಿತ್ರೆ ನಿಧಾನವಾಗಿ ನಮ್ಮ ಇಡೀ ಜೀವನದ ಮೇಲೆ ಹಿಡಿತ ಸಾಧಿಸ್ಬೋದು. ಇಮೋಷನಲ್ ಸ್ಟೆಬಿಲಿಟಿ ಅನ್ನೋದೇ ಒಂದು ನೆಮ್ಮದಿಯ ಜೀವನದ ಅಡಿಪಾಯ. ಒಂದು ಕ್ಷಣ ಯೋಚನೆ ಮಾಡಿ, ಒಂದೇ ಒಂದು ಭಾವನೆಯನ್ನ ಈ ರೀತಿ ಕಂಟ್ರೋಲ್ ಮಾಡೋ ಕಲೆಯನ್ನ ನಾವು ಕರಗತ ಮಾಡ್ಕೊಂಡ್ರೆ ನಮ್ಮ ಸಾಮರ್ಥ್ಯದ ಗಡಿಗಳು ಎಲ್ಲಿವರೆಗೂ ವಿಸ್ತರಿಸ್ಬೋದು. ಈ ಕಲೆ ನಮ್ಮನ್ನ ಮುಂದೆ ಇನ್ನೆಲ್ಲಿಗೆಲ್ಲ ಕರ್ಕೊಂಡೋಗ್ಬೋದು.